ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವಹಿಸಿರುವಂತಹದ್ದು ಸಮಸ್ತ ಧರ್ಮಾಭಿಮಾನಿಗಳಿಗೆ ಒಂದು ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ. ಜಗದ್ಗುರು ರೇಣುಕಾಚಾರ್ಯರು ಕೃತಯುಗದಲ್ಲಿ, ದ್ವಾಪರದಲ್ಲಿ, ತ್ರೈತಾಯುಗದಲ್ಲಿ, ಕಲಿಯುಗದಲ್ಲಿ ಎಲ್ಲಾ ಕಾಲದಲ್ಲಿಯೂ ಕೂಡ ಅವತಾರ ಮಾಡಿಕೊಂಡು ಬಂದು ಕಲಿಯುಗದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಅವತಾರವನ್ನ ನಾವು ನೀವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ಪೂಜಿಸ್ತಾ ಇದ್ದೇವೆ. ಅಲ್ಲ, ರಾವಣನ ಲಂಕಾಧಿಪತಿ ಆಗಿರ್ತಕ್ಕಂಥ ರಾವಣ 9 ಕೋಟಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಬೇಕಂತ ಹೇಳಿಕೊಂಡು ಸಂಕಲ್ಪ ಮಾಡಿದ. ಆದರೆ 6 ಕೋಟಿ ಲಿಂಗಗಳನ್ನ ಮಾತ್ರ ಪ್ರತಿಷ್ಠಾಪನೆಗೈದ. ಆತನ ಜೀವಿತಾವಧಿಯಲ್ಲಿ ಇನ್ನೂ 3 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ತನ್ನ ಸಹೋದರನಾಗಿರ್ತಕ್ಕಂಥ ಅನುಜನಾಗಿರ್ತಕ್ಕಂಥ ವಿಭೂಷಣನಿಗೆ ಆ ಕಾರ್ಯವನ್ನ ನೆರವೇರಿಸಿದಾಗ ಆ ಕಾರ್ಯವನ್ನ ಯಾರು ಮಾಡಿಸಬೇಕು, ಯಾರಿಂದಲೇ ಆಗ್ಬೇಕು ಅನ್ನುವಂತ ಒಂದು ದುಗುಡ ದುಮ್ಮಾನದಲ್ಲಿರ್ತಕ್ಕಂಥ ರಾವಣನ ತಮ್ಮ ವಿಭೂಷಣ ಆಗ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ನಾನೇ ನಿನ್ನ ಸ್ವಪ್ನದಲ್ಲಿ ಬಂದು ಆ ಕಾರ್ಯಗಳನ್ನೆಲ್ಲ ಮುಗಿಸಿಕೊಡ್ತೀನಿ, ನಾನೇ 3 ಕೋಟಿ ಗುರುರೂಪವನ್ನು ಧರಿಸಿ ಆ ನಿಮ್ಮಣ್ಣನ ಸಂಕಲ್ಪವನ್ನು ಪೂರೈಸ್ತೀವಿ ಅಂತ ತಿಳ್ಕೊಂಡು ಜಗದ್ಗುರು ರೇಣುಕ ಭಗವತ್ಪಾದರು ಆ ಉಳಿದಿರ್ತಕ್ಕಂಥ ಕೊಲ್ಲಿಪಾಕಿಯಲ್ಲಿ ಅಂದ್ರೆ ಲಂಕಾನಗರದಲ್ಲಿ ಇವತ್ತಿಗೂ ಕೂಡ 3 ಕೋಟಿ ಲಿಂಗಗಳು ಇದಾವೆ ಎನ್ನುವಂತ ಉಪಲಬ್ಧ ದಾಖಲೆಗಳನ್ನು ಕೂಡ ನಾವು ಗುರುತಿಸಬಲ್ಲೆವು. ಅದರಂತೆ ಅನೇಕ ಒಂದಲ್ಲ ಎರಡಲ್ಲ ಸಾವಿರಾರು ಪವಾಡಗಳನ್ನ ಮಾಡಿರ್ತಕ್ಕಂಥ ಜಗದ್ಗುರು ರೇಣುಕಾಚಾರ್ಯರು ಧರ್ಮಸ್ಥಾಪಕರು, ಜಗಜ್ಯೋತಿ ಬಸವೇಶ್ವರು, ಧರ್ಮೋದ್ಧಾರಕರು. ಇವೆರಡು ನಮ್ಮ ಸಮಾಜದ ಕಣ್ಣುಗಳು ಇದ್ದ ಹಾಗೆ. ಅಷ್ಟೇ ಅಲ್ಲ, ಯಾರು ಎತ್ತುಕೊಂಡು ಪೂಜಿಸ್ತಾರ ಅವರೆಲ್ಲರಿಗೂ ಕೂಡ ಆಶೀರ್ವದಿಸುವಂತಹ ಶಕ್ತಿ ಜಗದ್ಗುರು ರೇಣುಕಾಚಾರ್ಯರು, ಜಗಜ್ಯೋತಿ ಬಸವೇಶ್ವರು ಸಲ್ತಾ ಇದೆ. ಒಮ್ಮೆ ನಮ್ಮ ರಾಯಚೂರು ನಗರದಲ್ಲಿ 35 ವಾರ್ಡ್ಗಳು ಕೂಡ ಬರ್ತಾ ಇದ್ಬಿಟ್ಟಿದೆ. ಎಲ್ಲಾ ವೃತ್ತಗಳಲ್ಲಿ ಮೂರ್ತಿಗಳಾಗಿದ್ವು. ಆದ್ರೆ ನಮ್ಮ ಸಮಾಜದವರು ಎಲ್ಲರೂ ಯಾರಾದ್ರೂ ಮಾಡ್ತಾರೆ ಜಗದ್ಗುರು ರೇಣುಕಾಚಾರ್ಯ ವೃತ್ತ ಅನ್ನುವಂತ ಉತ್ಕಟ ಅಪೇಕ್ಷೆಯಲ್ಲಿದ್ದಾಗ ಒಬ್ರು ಅನುಮೋದನೆ ಮಾಡೋರು ಬೇಕಲ್ಲ. ಅದಕ್ಕಾಗಿ ನಮ್ಮ ಮನ್ಸಲಾಪುರ ಬಸವರಾಜ ಸ್ವಾಮಿ ನಮ್ಮ ಮುಂದ ಆ ಅಹವಾಲನ್ನ ಅರ್ಪಣೆ ಮಾಡಿದ. ಕ್ಷಣದಲ್ಲಿ ನಾವು ಕಾರ್ಯಪ್ರವೃತ್ತರಾಗಲಿಲ್ಲ. 2-3 ತಿಂಗಳ ತನಕ ಸುಮ್ಮನೆ ಯೋಚನೆ ಮಾಡಿದ್ವಿ, ಇದಾಗ್ತದೋ ಇಲ್ಲ ಅಂತ ತಿಳ್ಕೊಂಡು. ತತ್ಕ್ಷಣದಲ್ಲಿ 35 ಮಂದಿ ನಗರಸಭೆ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ, ನಾಮಿನೇಟ್ ಸದಸ್ಯರಿಗೆ ಎಲ್ಲರಿಗೆ ಮನವಿ ಕೊಟ್ಟಾಗ ಸಾಮಾನ್ಯ ಸಭೆಯಲ್ಲಿ ಅದನ್ನು ಅಪ್ರೂವ್ ಮಾಡಿದ್ರು. ಎಂದು 2016 ಇಸ್ವಿಯಲ್ಲಿ. ಇವತ್ತು ವೃತ್ತ ಮಾಡಿದಕ್ಕೂ ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು ನಾವು ಸಂತೋಷವನ್ನು ವ್ಯಕ್ತಪಡಿಸಿ ಈಗ ಜವಾಬ್ದಾರಿ ಎಲ್ಲವನ್ನ ಕೂಡ ನಗರದ ಶಾಸಕರಿಗೆ, ನಗರದ ಗ್ರಾಮಾಂತರ ಶಾಸಕರಿಗೆ, ಹಿರಿಯರಾಗಿರ್ತಕ್ಕಂಥ ಬೋಸರಾಜ್ ಅವರು ಕೊಳ್ಳಿಗೆ ಸಮರ್ಪಣೆ ಮಾಡ್ತೀವಿ. ಅವರು ಯಾವ ರೀತಿ ಈ ವೃತ್ತವನ್ನ ಕಾಣಬೇಕು, ಇಲ್ಲಿ ಮುಖ್ಯ ಹೆಬ್ಬಾಗಿಲು ಅಂತ ತಿಳ್ಕೊಂಡು ಗ್ರಾಮಾಂತರ ಶಾಸಕರು ಹೇಳಿದ್ರು. ಅದರಂಗ ಹೆಬ್ಬಾಗಿಲಿನಲ್ಲಿ ಯಾವ ತರ ಇರಬೇಕು, ಬರೀ 25 ಲಕ್ಷ ಅಂದ್ರೆ ಆಗೋದಿಲ್ಲ. ಇನ್ನು 50 ಲಕ್ಷ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿ ಇಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಉದ್ಯಾನವನವನ್ನ ಸಮಸ್ತ ಸಮಾಜದಿಂದ, ನಾವು ವೀರಶೈವ ಸಮಾಜ ಆಗಿರ್ಬೋದು, ಉಳಿದಿರ್ತಕ್ಕಂಥ ಸಹಕರಿಸುವಂತ ಎಲ್ಲಾ ಸಮಾಜದಿಂದ ಇದೊಂದು ಅದ್ಭುತವಾಗಿರ್ತಕ್ಕಂಥ ವೃತ್ತವನ್ನ ಮಾಡ್ಬೇಕಂತ ತಿಳ್ಕೊಂಡು ನಾವೆಲ್ಲ ಜನಪ್ರತಿನಿಧಿಗಳ ವಿಷಯ ಕೇಳ್ಕೊಳ್ತೇನೆ. ಅಷ್ಟೇ ಅಲ್ಲ, ಸಂಸ್ಕೃತಿ ಇಲಾಖೆ ಆಗಿರ್ತಕ್ಕಂಥ ನಮ್ಮ ನಿರ್ದೇಶಕ ಆಗಿದ್ದ ಮಂಗಳಾ ನಾಯಕ್ ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ, ಸಮಾಜದ ಎಲ್ಲ ಬಾಂಧವರಿಗೆ, ಒಂದು ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸಿ, ಈಗಲ್ಲಿ ವೀರಶೈವ ಮಹಾಂತೇಶ ಕಲ್ಯಾಣ ಮಂಟಪದಲ್ಲಿ ಎಲ್ಲರಿಗೆ ಲಘು ಫಲಹಾರದ ವ್ಯವಸ್ಥೆ ಇದೆ. ಸಾರೋಟ ಉತ್ಸವದ ಮೂಲಕವಾಗಿ ಬೈಕ್ ರ್ಯಾಲಿ ಮುಖಾಂತರವಾಗಿ ಹೋಗಿ ಅಲ್ಲಿ ಲಘು ಉಪಹಾರವನ್ನ ಸೇವನೆ ಮಾಡಿಕೊಂಡು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅಲ್ಲಿ ಒಂದು ಜಿಲ್ಲಾ ಆಡಳಿತದ ಪರವಾಗಿ ಆ ಒಂದು ಧರ್ಮಸಭೆ ಕಾರ್ಯಕ್ರಮ ಇರುವುದರಿಂದ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಬೇಕಂತ ತಿಳ್ಕೊಂಡು ಈ ವೇದಿಕೆಯನ್ನ ಇಲ್ಲಿಗೆ ಸಂಕ್ಷಿಪ್ತದಿಂದ ಎಲ್ಲರಿಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೀವಿ.